ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಬಾಬ್ದಾದಾರವರು ತಮ್ಮ ವಿಶೇಷವಾದಂತಹ ಮಕ್ಕಳಿಗೋಸ್ಕರ ನಾಗರ ಪಂಚಮಿಯ ದಿನ, ಶ್ರಾವಣ ಮಾಸ. ಶ್ರಾವಣ ಮಾಸ ಅಂತಂದ್ರೆ ಶ್ರವಣ ಅಂತ ಕೇಳಬೇಕು. ಏನನ್ನು ಕೇಳಬೇಕು? ಆತ್ಮನಿಗೆ ಯಾವುದರ ಅವಶ್ಯಕತೆ ಇದೆಯೋ, ನಮ್ಮ ಜೀವನವನ್ನು ಸುಖಮಯ ಸುಂದರ ಮಾಡಲಿಕ್ಕೆ ಯಾವುದರ ಅನಿವಾರ್ಯತೆ ಇದೆಯೋ, ಯಾವುದನ್ನು ನಾವು ಭಗವಂತನ ಎದುರುಗಡೆಗೆ ಏನು ಬೇಕು ಅಂತ ಕೇಳಿದುವೋ ಅದನ್ನು ಪಡೆದುಕೊಳ್ಳುವಂತಹ ಜ್ಞಾನವನ್ನು, ಶಿಕ್ಷಣವನ್ನು ಕೇಳುವಂತಹ ತಿಂಗಳು ಶ್ರವಣ ಮಾಸ ಅಂತ ಹೇಳ್ತಾರೆ. ಆ ಮಾಸದಲ್ಲಿ ತುಂಬ ಹಬ್ಬಗಳು ಬರ್ತವೆ. ದೇವಸ್ಥಾನಗಳಲ್ಲಿ ಹೋಗಿ ಬೆಳಗ್ಗೆ ಮತ್ತು ಸಾಯಂಕಾಲ ಕೀರ್ತನೆಯನ್ನ ಕೇಳುವಂಥ ಒಂದು ವಿಧಿವಿಧಾನ ಹಳೆ ಕಾಲದಲ್ಲಿತ್ತು. ಇವತ್ತು ಜನರಿಗೆ ಪುರ್ಸತ್ ಇಲ್ಲ ಅಲ್ವಾ? ಶ್ರಾವಣ ಮಾಸ ಶ್ರವಣವನ್ನು ಮಾಡುವಂಥದ್ದು, ಪರಮಾತ್ಮನ ಹತ್ತಿರ ಹೋಗಲಿಕ್ಕೆ, ಪರಮಾತ್ಮನ ಜೊತೆ ಜೀವನವನ್ನು ಮಾಡಲಿಕ್ಕೆ ಮುಖ್ಯವಾಗಿ ಮೂಲವಾಗಿ ಬೇಕಾಗಿರುವಂತಹ ಜ್ಞಾನವನ್ನು ಪರಮಾತ್ಮನಿಂದನೇ ಕೇಳುವಂಥ ಒಂದು ಮಾಸ ಶ್ರಾವಣ ಮಾಸ. ಶ್ರಾವಣ ಮಾಸದ 5ನೇ ದಿನ ಪಂಚಮಿ ಅಲ್ವಾ? ಯಾವ ಪಂಚಮಿ? ನಾಗರ ಪಂಚಮಿ. ಯಾಕೆ ನಾಗರ ಪಂಚಮಿ ಅಂತಂದ್ರು? ಬೇರೆ ಯಾವುದೋ ಹಾವಿನ ಹೆಸರನ್ನು ಹೇಳ್ಬೋದಿತ್ತಲ್ವಾ? ವಾಸುಕಿ ಅಂತ ಹೇಳ್ಬೋದಿತ್ತು, ಹೆಬ್ಬಾವು ಅಂತ ಹೇಳ್ಬೋದಿತ್ತು. ಯಾಕೆ ನಾಗರ ಪಂಚಮಿ ಅಂತ ಹೇಳಿದ್ರು? ನಾಗರ ಹಾವು ಅಂತಂದ್ರೆ ವಿಷ. ನಾಗರ ಹಾವು ಅಂತ ನೋಡಿದವ್ರಿಗೆ ಏನಾಗತ್ತೆ? ಭಯ ಬರುತ್ತೆ ಅಲ್ವಾ? ಯಾಕೆ? ಅದು ಕಚ್ಚಿಬಿಟ್ರೆ ನಾವಿಡ್ತೀವಿ, ಸತ್ತೋಗ್ಬಿಡ್ತೀವಿ ಹೇಳುವಂಥ ಒಂದು ಭಯ. ಹಾಗೆ ಭಗವಂತ ಹೇಳ್ತಾರೆ, ಮಕ್ಕಳೇ, ಪ್ರತಿದಿನ ಈ ಪ್ರಪಂಚದಲ್ಲಿರುವಂತಹ ಪಂಚವಿಕಾರ, ರಾವಣ, ಮಾಯೆ, ಪ್ರತಿ ಕ್ಷಣದಲ್ಲಿ ಅದರ ಸಮ್ಮುಖದಲ್ಲಿ ಹೋದಾಗ ಅದು ನಿಮಗೆ ಕಚ್ತಾ ಇರ್ತದೆ. ಏನ್ ಮಾಡ್ತಾ ಇರ್ತದೆ? ಕಚ್ತಾ ಇದ್ದಾಗ ಪ್ರತಿ ಕ್ಷಣ ನಾವು ಸಾಯ್ತಾ ಇರ್ತೀವಿ. ಭಗವಂತ ಯಾವಾಗ ಕರ್ಕೊಂಡು ಹೋಗ್ತೀಯಪ್ಪ, ಸಾಕಪ್ಪ ಈ ಪ್ರಪಂಚ ಅಂತ ಅಲ್ವಾ? ಅದಕ್ಕಾಗಿ ನಿನ್ನ ಜೀವನವನ್ನು ನೀನು ಪರಿವರ್ತನೆ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತಂದ್ರೆ ಮಗು, ನೀನು ಮೊದಲು ವಿಷದಿಂದ ಮುಕ್ತನಾಗಬೇಕು. ಏನಾಗಬೇಕು? ನಿನ್ನಲ್ಲಿ ಏನು ವಿಷ ಇದೆಯಲ್ಲ ಅದರಿಂದ ನೀನೇನು ಮಾಡಬೇಕಾಗ್ತದೆ? ಮುಕ್ತನಾಗಬೇಕಾಗ್ತದೆ. ಆ ವಿಷ 5 ಪ್ರಕಾರದ್ದಿದೆ. ಮೊದಲು ಆ ಶ್ರಾವಣ ಮಾಸದಲ್ಲಿ ಆ ವಿಷಯವನ್ನು ತಿಳಿದು ಅದನ್ನು ತೆಗೆದುಹಾಕುವಂತಹ ಪ್ರಯತ್ನವನ್ನ ನೀನು ಮಾಡಬೇಕಾಗ್ತದೆ. ಹೀಗೆ ಶಾರೀರಿಕವಾಗೂ ಕೂಡ ಬೆಳಿಗ್ಗೆ ನಾವು ಎದ್ದಾಗ, ಈ ಪ್ರಪಂಚಕ್ಕೆ ಬಂದಾಗ, ಕಣ್ಣನ್ನ ಬಿಟ್ಟಾಗ, ಮನಸ್ಸಿನ ಕಣ್ಣನ್ನ ಬಿಟ್ಟಾಗ ಮೊದಲು ಮಾಡುವಂತಹ ಕಾರ್ಯ ಶರೀರವನ್ನು ಸ್ವಚ್ಛ ಮಾಡುವಂಥದ್ದು. ಶುದ್ಧತೆ, ಸ್ವಚ್ಛತೆ. ಶರೀರ ಇರ್ಬೋದು, ಮನೆ ಇರ್ಬೋದು, ಅಥವಾ ನಾವು ಭಗವಂತನ ಮಗು ಆದ್ಮೇಲೆ ಮನಸ್ಸಿನ ಸ್ವಚ್ಛತೆ, ಆತ್ಮದ ಸ್ವಚ್ಛತೆ. ಹಾಗೆ ಇವತ್ತು ನಮ್ಮ ದುಃಖಕ್ಕೆ ಕಾರಣ ಜನ್ಮ ಜನ್ಮಾಂತರದಿಂದ ನಮ್ಮಲ್ಲಿ ಇರುವಂತಹ ವಿಕಾರಭರಿತವಾಗಿರುವಂತಹ ಒಂದು ಸಂಸ್ಕಾರ. ಆ ಸಂಸ್ಕಾರವನ್ನು ಇಲ್ಲಿವರೆಗೆ ನೀನು ಹೊಡೆದೋಡಿಸೋದಿಲ್ಲವೋ ಅಲ್ಲಿವರೆಗೆ ನಾನು ಹೇಳಿರುವಂಥ ಶ್ರವಣ ಜ್ಞಾನ ನಿನಗೆ ಅರ್ಥ ಆಗೋದಿಲ್ಲ. ಪಾತ್ರೆಯಲ್ಲಿ ಬೇಕಾದಷ್ಟು ಕೊಳಕಿಟ್ಕೊಂಡ್ಬಿಟ್ಟು ಹಾಲು ಹಾಕಿದ್ರೆ ಏನಾಗ್ತದೆ? ಹಾಲು ಹೊಡೆದೋಗುತ್ತೆ ತಾನೆ. ಹಾಗೆ ಆ ವಿಕಾರವನ್ನ, ಸ್ವಾರ್ಥವನ್ನ, ಕಾಮಕ್ರೋಧ ಲೋಭಮೋಹ ಅಹಂಕಾರವನ್ನು ಇಟ್ಟುಬಿಟ್ಟು ಆತ್ಮೀಯರೇ,
ಈಶ್ವರನ ಜ್ಞಾನವನ್ನು ಕೇಳಿದ್ದೇ ಆದರೆ ಖಂಡಿತವಾಗ್ಲೂ ಅದು ಆತ್ಮದ ಮನದ ಆಳದಲ್ಲಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಮೊದಲು ಆ ಪಾತ್ರೆಯನ್ನ ಸ್ವಚ್ಛ ಮಾಡುವಂತ ಕಾಯಕವನ್ನ, ಕರ್ಮವನ್ನ, ಪರಿಶ್ರಮವನ್ನ ನೀನು ಮಾಡಬೇಕಾಗ್ತದೆ. ಅದಕ್ಕಾಗಿ ನಾಗರ ಹಾವಿಗೆ ಏನ್ ಮಾಡ್ತಾರೆ? ಹಾಲಿಡ್ತಾರೆ. ಕಲ್ಲಿನ ನಾಗರ ಕಂಡರೆ ಹಾವನ್ನು ಎದೆಯುವರಯ್ಯ, ನಿಜ ನಾಗರ ಕಂಡರೆ ಕಲ್ಲಲ್ಲಿ ಹೊಡೆಯುವರಯ್ಯ ಅಂತ ಅಲ್ವಾ? ಅದಕ್ಕೆ ಕಲ್ಲಿನ ನಾಗರಕ್ಕೆ ವರ್ಷಕ್ಕೊಂದ್ಸಲ ಹಾಲಿಡಿದ ಮಾತ್ರಕ್ಕೆ ನಿಮ್ಮ ಜೀವನ ಸುಭಿಕ್ಷವಾಗುವುದಿಲ್ಲ. ನಿನ್ನ ಒಳಗಡೆಗಿರುವಂತಹ ವಿಷಸರ್ಪವನ್ನ ಸಂಹಾರವನ್ನ ಮಾಡು. ಆ ಮೂಲಕ ಶ್ರೀಕೃಷ್ಣನಾಗಿ ಏನ್ ಮಾಡಬೇಕು? ಆ ಹಾವಿನ ಮೇಲೆ ಏನ್ ಮಾಡ್ಬೇಕಂತೆ? ಗೋವರ್ಧನ ಮರ್ಧನನಾಗಿ ನಿನ್ನ ನೃತ್ಯವನ್ನ ಮಾಡಬೇಕು. ಯಾವ ಪಂಚ ವಿಕಾರಗಳು ನಿನ್ನ ಮೇಲೆ ಜಯವನ್ನ ಪ್ರಾಪ್ತಿ ಮಾಡಲಿಕ್ಕೆ ಬಂದಾಗ ಆ ಒಂದು ಪಂಚ ಸರ್ಪಗಳಿಗೆ ಅದರ ಒಂದು ಪೇಮೆಂಟ್ ಅನ್ನು ಮಾಡೋದರ ಮೂಲಕ ಏನ್ ಮಾಡಬೇಕು? ಆ ಒಂದು ಹಾವಿನ ಜೊತೆಗೆ ನೀನು ನರ್ತನವನ್ನ ಮಾಡಬೇಕು. ಆ ಹಾವು ನಿನ್ನ ಕೈ ಮತ್ತು ಕೊರಳಿನ ಹಾರವಾಗಬೇಕು ಅಂದ್ರೆ ನೀನು ಶಂಕರನ ರೂಪದಲ್ಲಿ ತಪಸ್ಸನ್ನ ಮಾಡಬೇಕಾಗ್ತದೆ. ಅಣ್ಣವ್ರೆ, ಇದೆಲ್ಲ ನಮ್ಗೆ ಅರ್ಥ ಆಗೋದಿಲ್ಲ. ಏನೇನೋ ಭಾಷೆಗಳು ಸ್ವಲ್ಪ ಸಹಜವಾಗಿ ಹೇಳಿ. ಸಿಂಪಲ್. ಬೆಳಗಿಂದ ಸಾಯಂಕಾಲದವರೆಗೆ ನಮ್ಮ ಎದುರುಗಡೆಗೆ ಎಷ್ಟೋ ಆತ್ಮಗಳ ಸಂಪರ್ಕದಲ್ಲಿ ನಾವು ಬರ್ತೀವಿ. ವಾಯುಮಂಡಲದ ಸಂಬಂಧದಲ್ಲಿ ಬರ್ತೀವಿ. ವ್ಯಕ್ತಿ ವಸ್ತುಗಳ ಜೊತೆಗೆ ನಾವು ಬರ್ತೀವಿ. ಆತ್ಮೀಯರೇ, ವರ್ತಮಾನ ಸಮಯವನ್ನು ನಾವು ನೋಡಿದಾಗ ಅವರೆಲ್ಲರ ಜೊತೆಗೆ ನಮಗೆ ಸುಖ ಸಿಗ್ತಾ ಇದೆಯೋ, ದುಃಖ ಸಿಗ್ತಾ ಇದೆಯೋ? ಕಾರಣ ನಾವು ಅವ್ರ ಜೊತೆಗೆ ಸಾಲ ಮಾಡಿದ್ದೀವಿ. ಸಾಲ ವಾಪಸ್ ಕೊಡು ಅಂತ ಬಂದಿದ್ದಾರೆ. ನಾವು ಸಾಲ ಕೊಡೋ ಬದ್ಬಿಟ್ಟು ಅವ್ರ ಜೊತೆಗೆ ಜಗಳ ಮಾಡ್ತಿದ್ವಿ. ಏನ್ ಮಾಡ್ತಿದ್ದೀವಿ? ಕೊಡೋದಿಲ್ಲ. ಏನ್ ಮಾಡ್ತೀಯ ನೋಡೋಣ. ಅವನು ಏನ್ ಮಾಡ್ತಾನೆ? ಜಗಳ ಮಾಡ್ತಾನೆ, ಮಾಡಲು ಸರಿ. ಅವನು ನಿಮ್ಮ ಮನೆಗೆ ಬಂದಿದ್ದಾನೆ. ಅವನಿಗೆ ಬೇಕಾಗಿರೋದೊಂದು ಪೇಮೆಂಟ್ ಮಾಡಿದ್ದೀರಿ, ಬೆಲ್ ಮಾಡಿದ್ದಾನೆ ಅಂತ ತಿಳ್ಕೊಳ್ಳಿ. ಓಕೆ, ನೀವು ಹಣ ಕೊಡಬೇಕು. ಹಣವನ್ನ ಕೊಟ್ಟಿದ್ದೀರಿ. ಆಮೇಲೆ ನೀವು ಮಸಾಲೆ ದೋಸೆ ತಿಂತಾ ಇದ್ದೀರಾ. ಅವನಿಗೂ ಕೂಡ ದೋಸೆನ ಕೊಟ್ಟಿದ್ದೀರಿ. ನಿಮ್ಮ ಮನೇಲಿ ಕಾರ್ಯಕ್ರಮ ಇದೆ, ಸರಿನಾ? ಕಾರ್ಯಕ್ರಮ ಅಟೆಂಡ್ ಮಾಡ್ಕೊಂಡು ಹೋಗಿ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀರಾ. ಯಾರಿಗೆ? ಅವನು ಬಂದವನಿಗೆ ಹಣನೂ ಕೊಟ್ಟಿದ್ದೀರಿ, ಊಟ ತಿಂಡಿನೂ ಕೂಡ ಕೊಟ್ಟಿದ್ದೀರಿ. ಮತ್ತೆ ನಿಮ್ಮಲ್ಲಿ ಕಾರ್ಯಕ್ರಮ ಇರೋದಕ್ಕೆ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಅಂತ ಹೇಳಿದ್ದೀರಿ. ಆ ಕಾರ್ಯಕ್ರಮದಲ್ಲಿ ನೀವು ಡ್ಯಾನ್ಸ್ ಮಾಡ್ತಾ ಇದ್ದೀರಾ. ಅವನು ಡ್ಯಾನ್ಸ್ ಮಾಡ್ತಾನೋ ಮಾಡಲ್ವ? ಯಾವಾಗ? ಅವನಿಗೆ ಸಂಬಂಧಪಟ್ಟಂತ ಹಣವನ್ನ ಕೊಟ್ಟು ಅವನಿಗೆ ಬೇಕಾಗಿರುವಂತ ಪಾಲನೆ, ಆರೈಕೆಯನ್ನು ನೀಡಿದಾಗ ನಿಮಗೆ ವಿಷಯವಾಗಿ ನಿಮ್ಮನ್ನ ಏನು ಕಚ್ಚಲಿಕ್ಕೆ ಬಂದಿರುವಂತ ವ್ಯಕ್ತಿ ನಿಮ್ಮ ಜೊತೆಗೆ ಏನ್ ಮಾಡ್ತಾನೆ? ನೃತ್ಯ ಮಾಡ್ತಾನೆ. ಅದಕ್ಕೆ ಭಗವಂತ ಏನ್ ಹೇಳ್ತಾರೆ? ಮಗು, ಪ್ರತಿದಿನ ಈ ಪ್ರಪಂಚದಲ್ಲಿ ಮಾನಸಿಕವಾಗಿ ನೀನು ಜನ್ಮವನ್ನ ಪಡ್ಕೊಂಡಾಗ, ಮನಸ್ಸಿನಿಂದ ಈ ಪ್ರಪಂಚಕ್ಕೆ ನಾವು ಜನ್ಮವನ್ನ ಪಡ್ಕೊಂಡಾಗ, ಆತ್ಮೀಯರೇ, ಪ್ರತಿ ಕ್ಷಣ ಎಲ್ಲಿ ಹೋದರೂ ಕೂಡ, ಮನೆಯಲ್ಲಿ, ಆಫೀಸಲ್ಲಿ, ಕೆಲಸ ಕಾರ್ಯದಲ್ಲಿ, ಸಮಾಜದಲ್ಲಿ ಎಲ್ಲಿ ಹೋದೂ ಕೂಡ ಎಲ್ಲಾ ಕಡೆಯಿಂದ ನಮ್ಗೆ ವಿಷ ಕೊಡೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರೂ ಕೂಡ ದುಃಖದ ಒಂದು ವಾತಾವರಣ ಬರ್ತಾ ಇದೆ. ನಮ್ಮವರು ಅಂತ ನಾವು ಯಾರನ್ನು ತಿಳ್ಕೊಂಡಿದ್ದೀವೋ ಅವರಿಂದ ನಮ್ಗೇನಾಗ್ತಾ ಇದೆ? ಹೆಚ್ಚಿನ ಕಷ್ಟಗಳು, ಕಾರ್ಪಣ್ಯಗಳು, ತೊಂದರೆಗಳು, ವಿಘ್ನಗಳು, ಸಮಸ್ಯೆಗಳು ಬರ್ತಾ ಇದ್ದಾವೆ. ಅದಕ್ಕಾಗಿ ಈ ಶ್ರಾವಣ ಮಾಸದ ಈ ಶುಭ ಸಂದರ್ಭದಲ್ಲಿ ಈ 3 ದಿನಗಳ ಕಾಲ ಪರಮಾತ್ಮ ಬಾಬ್ದಾದಾರವರು ನಮಗೆ ಆ ಒಂದು ದುಃಖಕ್ಕೆ ಕಾರಣ, ನಿವಾರಣೆ, ಅಲ್ಲಿಂದ ಹೊರಗಡೆ ಬರುವಂತಹ ವಿಧಿ, ನಮ್ಮ ಜೀವನವನ್ನ ಶ್ರೇಷ್ಠ ಮಾಡಿಕೊಳ್ಳುವಂತಹ ಒಂದು ಕಾರ್ಯ ವೈಖರಿ ಮತ್ತು ಜೀವನದಲ್ಲಿ ಸಫಲತೆ ಪಡೆದುಕೊಳ್ಳುವಂತಹ ವಿಧಿವಿಧಾನವನ್ನ ನಮಗೆ ತಿಳಿಸಿಕೊಡ್ತಾರೆ. ಓಕೆ, ಓಂ ಶಾಂತಿ.